ಎಲ್ಲರಿಗೂ ನಮಸ್ಕಾರ. ವಿಚಾರ ಎಲ್ಲರೂ ಹೊಸ ರೀತಿಯಿಂದ ಶುರು ಮಾಡ್ತೀನಿ ಅಂತ ಹೇಳಿ ಮತ್ತೆ ಹಳೆ ಚಾಲಿಗೆ ಹೋಗ್ತಾರೆ. ಬಟ್ ನಾನು ತುಂಬಾ ಹೊಸದಾಗಿ ಹೇಳ್ತೀನಿ. ಒಂದು ಕಡೆ ಆದ್ರೆ ನಮ್ಮ ಮನೆಯಲ್ಲೇ ಆಗ್ತಿರುವಂತಹ ಒಂದು ಕತೆ ಇದು. ಇದು ಒಬ್ರು ಹೀರೋ ಮತ್ತೆ ಹೀರೋಯಿನ್ ಪ್ರತಿಯೊಬ್ಬ ನೋಡ್ತಾ ಇರ್ಬೋದು ನಾವು. ಆದ್ರೆ ಇಲ್ಲಿ ಅಣ್ಣ ಮತ್ತೆ ಅತ್ತಿಗೆ ಅವರ ಜೀವನವನ್ನ ತಮ್ಮ ತಮ್ಮಂದಿರ ಅಣ್ಣ ತಮ್ಮ ತಮ್ಮಂದಿರಿಗೆ ಅತ್ತಿಗೆ ಕೂಡ ಸೇರಿ ಅವರಿಗೆ ಯಾವ ರೀತಿಯಾಗಿ ಜೀವನವನ್ನ ಕಟ್ಕೊಡ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಅವರ ಜೀವನದಲ್ಲಿ ಬರುವಂತಹ ಕಷ್ಟಗಳಾಗಿರ್ಬೋದು ಅಥವಾ ಜೊತೆಗೆ ಅವ್ರದ್ದೇ ಒಂದು ಗಿರಟಿ ಅಂಗಡಿ ಇದೆ, ಸೊ ಫ್ಲೋರ್ ಮೇಲೆ ಇದೆ, ಅದರಲ್ಲಿ ಕೂಡ ಸಾಮಾನ್ಯ ಜನರ ಸಾಮಾನ್ಯ ಕಥೆ, ಅಸಾಮಾನ್ಯ ಕಥೆ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತು ಎಲ್ಲ ನಮ್ಮ ತಂಡದವರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರವನ್ನ ಹೇಳಕ್ ಇಷ್ಟಪಡ್ತೀನಿ. ಸ್ಟಾರ್ ಸುವರ್ಣ ವಾಹಿನಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸತನದ ಒಂದು ಮೆಟ್ಟಿಲನ್ನ ಏರೋಕೆ ಅಂತ ಬರ್ತಿದೆ. ಅದೇ ರೀತಿಯಾದಂತಹ ಹೊಸತನದ ಹೊಸ ಕತೆ ಆನಂದ ನಿಲಯ. ಇವತ್ತು ನಮ್ಮ ಜೊತೆ ನಮ್ಮ ಈ ಧಾರಾವಾಹಿಯ ಡೈರೆಕ್ಟರ್ ಆಗಿರ್ತಕ್ಕಂತಹ ಆದರ್ಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸುಬ್ರಹ್ಮಣ್ಯ ಮೂರ್ತಿನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನೀಲಾ ಪ್ರೊಡಕ್ಷನ್ಸ್ ವತಿಯಿಂದ ಆಗ್ತಿರುವಂತಹ ಆನಂದ ನಿಲಯದ ಪ್ರೊಡ್ಯೂಸರ್. ಹಾಗೆ ನಮ್ಮ DOP ಸರ್ ಆಕ್ಚುಲಿ ಇಲ್ಲ, ನಮ್ಮ ಸಂತೋಷ್ ರಮೇಶ್ ಸರ್ ಅವ್ರಿಗೂ ಒಂದ್ಸರಿ ಚಪ್ಪಾಳೆ, ಅವರ ಇಲ್ಲ ಒಂದ್ಸರಿ ಚಪ್ಪಾಳೆ. ಹಾಗೆ ನಮ್ಮ ಪಾತ್ರಧಾರಿಗಳನ್ನ ಪರಿಚಯ ಮಾಡುವಂತ ಸಮಯ. ಧರ್ಮ, ಹೆಸರಿಗೆ ತಕ್ಕಂತಾನೆ ಧರ್ಮ. ಜೊತೆಗೆ ನಮ್ಮ ರಾಕೇಶ್ ಅವರು, ಈಗ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಶ್ರೀರಾಜನ್ ಅವರು ನಮ್ಮ ಜೊತೆ ಇದ್ದಾರೆ. ಸುಮಾರು 13 ವರ್ಷಗಳಾದ್ಮೇಲಿಂದ ಮತ್ತೊಮ್ಮೆ ಬಂದಿದ್ದಾರೆ. ಇನ್ನು ಅವ್ರ ಬಗ್ಗೆ ಸುಮಾರು ಹೇಳೋದಿದೆ. ಹಲವಾರು ರಿಯಾಲಿಟಿ ಶೋಗಳನ್ನ ಕೂಡ ಮಾಡಿದ್ದಾರೆ. ವೆಲ್ಕಮ್ ಟು ಯು ಸರ್, ದಯವಿಟ್ಟು. ಹಾಗೆ ಮುಂದೆ ನಮ್ಮ ಸುಧಾ ನಮ್ಮ ಅತ್ತಿಗೆ, ನಮ್ಮ ಕರ್ನಾಟಕದ ಅತ್ತಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟೇ ತಾಯಿ ಪ್ರೀತಿಯನ್ನ ಕೊಡುವಂತಹ ನಮ್ಮ ದಿವ್ಯಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಬರ್ಬೇಕು ದಿವ್ಯಾ ಶ್ರೀಧರ್ ಮೇಡಮ್ ಅವ್ರಿಗೆ. ಹಾಗೆ ಶಕುಂತಲಾ ಅಮ್ಮ ಅಂತ ಹೇಳಿದ ತಕ್ಷಣ ನಮ್ಗೆ ಎಲ್ಲರಿಗೂ ಚಿತ್ಕಲಾ ಬಿಡಾಗ ಮೇಡಮ್ ವೆಲ್ಕಮ್, ಒಂದು ಸರಿ ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ಅರ್ಜುನ್, ನಮ್ಮ ಈ ಆನಂದ ನಿಲಯದ ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ಒಬ್ಬ ಲವರ್ ಬಾಯ್, ಅದೇ ಲವರ್ ಬಾಯ್ ಕೂಡ. ಸೊ ನಮ್ಮ ಅರ್ಜುನ್ ಅವ್ರ ಬಗ್ಗೆ ಅವ್ರ ಪಾತ್ರ ಏನು ಅಂತ ಅವರು ಹೇಳ್ತಿದ್ದಾರೆ ಮುಂದೆ. ಹಾಗೆ ಜೊತೆಗೆ ಭುವನ್, ನಮ್ಮ ಎಲ್ಲರ ಮನೆಯಲ್ಲಿ ಒಬ್ರು ಇರ್ತಾರೆ ಏನಂತ ಅಂತ. ಸೊ ನಮ್ಮ ಭುವನ್ ಅವರು ಫುಲ್ ಖಡಕ್. ಭುವನ್, ನಮ್ಮ ಕೌಶಿಕ್ ಅವರು ಇದ್ದಾರೆ, ಒಂದ್ಸರಿ ಜೋರಾದ ಚಪ್ಪಾಳೆ. ಅರ್ಜುನ್ ಅವರು ಹರ್ಷ ಅಂತ ಹೇಳಿ. ಹಾಗೆ ನಕುಲ್, ನಮ್ಮ ನಕುಲ್ ಅವರು ಇದ್ದಾರೆ, ನಮ್ಮ ಜೆಲ್ಸಿ ಕಂಪ್ಲೀಟ್ ಜೆಲ್ಸಿ ಫುಲ್ ಜಿಗಿ ಅಂತ ಹೇಳಿ. ನಿತೇಶ್ ಅವರು ಒಂದ್ಸರಿ ಜೋರಾದ ಚಪ್ಪಾಳೆ ಬರ್ಬೇಕು. ಹಾಗೆ ನಮ್ಮ ಸಹನ ಅವರು ಕೂಡ ಇಲ್ಲಿದ್ದಾರೆ. ನಯನ ಅವರು ಒಂದು ಸರಿ ಜೋರಾದ ಚಪ್ಪಾಳೆ. ಹಾಗೆ ಸ್ವರ, ರೇಷ್ಮಾ ಇವತ್ತು ಚಂದವಾಗಿ ರೆಡಿಯಾಗಿ ಕೂತಿದ್ದಾರೆ. ಏನ್ ವಿಚಾರ ಅಂತ ಇಲ್ಲಿ ಅವರೇ ಹೇಳ್ತಾರೆ. ಸಮಯ ಜನ ಮಾಡೋದು ಬೇಡ, ನಾವು ನಮ್ಮ ಡೈರೆಕ್ಟರ್ ಸರ್ ಹತ್ರ ಸೀದಾ ಹೋಗೋಣ. ಸರ್, ಈ ಒಂದು ನಮ್ಮ ಕಥೆಯ ಬಗ್ಗೆ ಎಲ್ಲರೂ ನಮಸ್ಕಾರ. ಅವ್ರಾಗ್ಲೇ ಹೇಳಿದ್ದಾರೆ ನಂದನ್ಗೆ ಅಂದ್ರೆ ಈಗ ಆಲ್ರೆಡಿ ಅಂದ್ರೆ ಎಷ್ಟು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿದ್ರೆ ಎಲ್ಲೂ ಕೂಡ ಅಂದ್ರೆ ಬೆಂಗಳೂರಲ್ಲಾಗ್ಲಿ ಹಳ್ಳಿಗಳಾಗ್ಲಿ, ಬೆಂಗಳೂರಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ತುಂಬಾ ವಿರಳ, ಕಾಣಿಸೋದೇ ಇಲ್ಲ, ತುಂಬಾ ಕಡಿಮೆ ನಾವು ನೋಡ್ತಾ ಇರೋದು. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗೋಗಿದೆ ಅಂದ್ರೆ ಎಲ್ಲ ತಮ್ಮ ಒಂದು ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ ಹಳ್ಳಿಯಲ್ಲಿರುವಂತನೂ ಎಷ್ಟೋ ಜನ ಯುವಕರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ ಈಗ ಆಲ್ರೆಡಿ ಅಂದ್ರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅವಿಭಕ್ತ ಕುಟುಂಬ ಏನು ಅಂದ್ರೆ ಬೆಳಿತಾನೆ ಬರೀ ತಂದೆ ತಾಯಿ ಜೊತೆಗೆ ಬೆಳಿತಾರೆ, ಅಥವಾ ಅಣ್ಣ ತಂಗಿ ಜೊತೆ ಮಾತ್ರ ಬೆಳಿತಾರೆ. ಅವ್ರ ತಾತ, ಅವ್ರ ಅಜ್ಜಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಇದ್ಯಾವುದೂ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿ, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂದರವನ್ನು ತರ್ತಾ ಇದ್ದಾರೆ ಅಂದ್ರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದ್ರೆ, ನಿಜವಾಗ್ಲೂ ಈಗ ಬೆಳೀತಿರುವಂತ ಕೆಲವೊಂದಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ
ಎಷ್ಟೊಂದ್ ಜನ ಮೊದ್ಲು ಜೊತೆಗಿದ್ದವರು ಈಗೆಲ್ಲೋ ಸಪರೇಟ್ ಆಗ್ಬಿಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಬೆಳಿತಾ ಬೆಳಿತಾ ಅಣ್ಣ ತಮ್ಮಂದಿರಾಗಿರ್ತಾರೆ. ಆಮೇಲೆ ನೋಡ್ತಾ ನೋಡ್ತಾ ಎಲ್ಲೋ ಅವ್ರದೇ ಒಂದು ಕುಟುಂಬ, ಇವ್ರದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ ಅಥವಾ ಈ ಕಥಾ ಹಂದರವನ್ನು ನೋಡಿದಾಗ ಎಲ್ಲೋ ಒಂದ್ಸರಿ ಅಯ್ಯೋ ನಾವು ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ, ನಾವು ಹೀಗಿರ್ಬೋದಿತ್ತು, ನಾವು ಹಾಗಿರ್ಬೋದಿತ್ತು ಅಂತ ಅವರು ಕೂಡ ತಮ್ಮ ಸಮಯಗಳನ್ನ ಮೆಲ್ಕ್ ಹಾಕ್ಬೋದು. ಆ ಥರ ಪ್ರತಿಯೊಂದು ವಿಭಾಗದವರು ಪ್ರತಿಯೊಂದು ಜನರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನು ಇಟ್ಕೊಂಡಿದೀವಿ. ಆದ್ರಿಂದ ಪಾತ್ರಗಳ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲದನ್ನು. ಆದ್ರಿಂದ ಎಲ್ಲಾ ರೀತಿಯ ಜನರೇಷನ್ಸ್ಗೂ ಹೊಂದುವಂತ ಒಂದಷ್ಟು ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿದೀವಿ. ಕಥೆ ಎಲ್ಲಾ ಕಡೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕಥೆಯಲ್ಲಿ ಬೇರೆ ಯಾವುದೋ ಹೊಸ ಕಥೆಯನ್ನು ಹುಟ್ಟಾಕಕ್ಕಾಗಲ್ಲ. ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಯಾರೋ ಒಬ್ಬರ ಜೀವನದ ಕಥೆ ಇಟ್ಕೊಂಡು ನಾವೇನೋ ಒಂದು ಕಥಾ ಅಂದ್ರೆ ಮಾಡ್ತೀವಿ. ಬಟ್ ತೋರಿಸೋ ರೀತಿಯನ್ನು ನಾವು ಪ್ರೆಸೆಂಟ್ ಮಾಡೋ ರೀತಿ ಎಲ್ಲಾ ಜನರೇಷನ್ಸ್ಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೀಗೆ ಆಕ್ಚುಲಿ ಒಂದು 30-35 ವರ್ಷದಿಂದ ಹೀಗಿದ್ವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ನಾವು ಮನದಟ್ಟು ಮಾಡಿಕೊಟ್ರೆ ನಾವು ಮಾಡ್ತಿರೋಂಥ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೆ ಬಂದು ನಮ್ಮನ್ನೆಲ್ಲ ನೀವು ಮುನ್ನಡೆಗೆ ತರುವಂತ ಪ್ರಯತ್ನ ಮಾಡ್ತೀರಾ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ಟಾರ್ ಸುವರ್ಣ ವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆ ಕೆಲಸ ಮಾಡ್ತಿರುವಂತ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತನಾಡ್ತೀನಿ. ಧನ್ಯವಾದಗಳು. ನಾವು ಈಗ ಸೀದಾ ನಮ್ಮ ಕರ್ನಾಟಕದ ಧರ್ಮಣ್ಣನ ಹತ್ರ ಹೋಗೋಣ. ಧರ್ಮಣ್ಣ ಅವರೇ, ದಯವಿಟ್ಟು 13 ವರ್ಷಗಳ ನಂತರ ಮತ್ತೊಮ್ಮೆ ಪಾದಾರ್ಪಣೆ ನಿಮ್ದು. ಏನಕ್ಕೆ ಆನಂದ ನಿಲಯವನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಆನಂದ ನಿಲಯನ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಆನಂದ ನಿಲಯ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಇಟ್ಸ್ ಲೈಕ್ 13 ವರ್ಷ ಆದ್ಮೇಲೆ ಮತ್ತೆ ಆಕ್ಟ್ ಮಾಡ್ಬೇಕು ಅಂತ ಎಲ್ಲ ಡಿಸೈಡ್ ಆದ್ಮೇಲೆ ದೇವ್ರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ಆ ನಿರ್ದೇಶಕರನ್ನ ಭೇಟಿ ಮಾಡಕ್ ಹೋದಾಗ ಇದ್ರು ಆಕ್ಚುಲಿ ಸ್ಕ್ರೀನ್ ಟೆಸ್ಟ್ ನಡೀತಾ ಇತ್ತು. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ತರದೊಂದು ಸೀರಿಯಲ್ ಕೌಟುಂಬಿಕ ಸೀರಿಯಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಗೆ ಹೀರೋ ಹೀರೋಯಿನ್ನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನ್ ನೋಡ್ಬೋದು ಅಂದ್ರೆ ನಿಮ್ಮಲ್ಲಿರುವಂತ ಅಣ್ಣ ತಮ್ಮನ್ ನೋಡ್ಬೋದು, ಅಣ್ಣ ತಂಗಿ ನೋಡ್ಬೋದು, ಅತ್ತಿಗೆ ನೋಡ್ಬೋದು, ತಂದೆ ತಾಯಿ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರ. ಆ ತರ ವಿಷಯಗಳನ್ನ ಇಟ್ಕೊಂಡು, ಆ ತರ ಎಳೆಗಳನ್ನ ಹಿಡ್ಕೊಂಡು ಸೀನ್ಸ್ಗಳನ್ನ ಮೂಡಿಸಿ ಮಾಡಿರುವಂತ ಒಂದು ಸೀರಿಯಲ್. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಮ್ಮ ಅತ್ತಿಗೆ ಸುಧಾರಾಮರ ಹತ್ರ ಹೋಗೋಣ. ದಿವ್ಯಶ್ರೀಧರ್ ಮೇಡಮ್, ನೀವು ಈ ಪಾತ್ರಕ್ಕೆ ಯಾವ ರೀತಿಯಾಗಿ ರೆಡಿ ಆದ್ರಿ? ಈ ಪಾತ್ರ ಬಂದ ತಕ್ಷಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು? ಇದ್ರ ಹೇಗೆ ರೆಡಿ ಆದ್ರಿ ಇದ್ರ ಬಗ್ಗೆ? ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸುಬ್ಬು ಸರ್ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಮುಂಚೆ ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳ್ದಾಗೇನೆ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬಾ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ನೋಡ್ಕೊಂಡ್ರೆ ಸಾಕು. ಅವ್ರ ತಮ್ಮ ಮಾಡ್ಕೊಂಡ್ರೆ ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವ್ರು ನೋಡ್ಕೊಂಡ್ರೆ ಅವ್ರ ಸಂಸಾರ ಅಂತ. ಆ ತರ ಇವಾಗಿರೋ ಸಿಚುವೇಶನ್ ಅಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ನಾವ್ ಹೇಗೆ ಅಂತ ಹೇಳಿ ನಾನು ಅಣ್ಣ ಅತ್ತಿಗೆ ಆಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀವಿ, ಮತ್ತೆ ನಮ್ಮ ಮೈದನ್ರೆಲ್ಲ ಆಗಲಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆಂಧ್ರ ನಿಲಯದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತೆ ನಾನು ತುಂಬಾ ವರ್ಷ ಆದ್ಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬಾನೇ ಖುಷಿಯಾಗಿದೆ. ಪ್ರಿಪರೇಷನ್ ಅಂತ ಹೇಳಿದ್ರೆ ನಾನು ಆತರ ಏನು ಪ್ರಿಪರೇಷನ್ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾನೇ ಖುಷಿಯಾಗಿದೆ. ಸುಧಾ ನಮ್ಮ ಪಾತ್ರ ಎಲ್ರಿಗೂ ನಿಮ್ಮ ಮನೆ ಮಗಳು
ಆಗ ನನ್ನ ನೋಡ್ಬೋದು. ಪ್ರತಿಯೊಂದು ಮನೆಯಲ್ಲೂ ನಡೆಯುವಂತ ಏನು ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದು ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದ್ರು ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ರು ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ ಸಾಧ್ಯ. ಈಗ ನಾವ್ ಎಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಬರೀ ಗಂಡ ಹೆಂಡತಿ ಇದ್ರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಅವನ್ ಕನೆಕ್ಷನ್ ಕಮ್ಯುನಿಕೇಶನ್ ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ತುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನ್ಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ, ನೀವು ಮೂರು ಕುಟುಂಬದಲ್ಲಿ ಇದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದೀರೋ ಇಲ್ವೋ, ಅದಕ್ಕೆ ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕೂಡು ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ. ಏನೋ ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸ್ ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದೀವಿ ಹೊರತು ಮನಸ್ಸಿಂದ ನಾವು ಕೂಡು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ನನ್ಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನ ಹಿಡ್ಕೊಂಡು ಕಥೆಯನ್ನ ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂತಹ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಅಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವ್ ಆತರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದ್ರೆ ನಾನು ಜಾಸ್ತಿ ನಗಲ್ಲ, ಸಿಡುಕ್ ಮುದಿಸಿದ್ದವನು ಅಲ್ಲ ನಾನು. ಆದ್ರೆ ಅವಳಿಗೆ ಗಂಡನ್ನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದಾಳೆ, ಮಗ ಸೊಸೆ ಮನೆ ನೋಡ್ಕೋತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳು ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟರ್ ತರ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಒಂದು ಹೊಳಪಿದೆ. ಇದೊಂದು ತುಂಬಾ ಎಲ್ರಿಗೂ ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತದೆ. ನಾನು ನಮ್ಮ ಸುಬ್ಬು ಸರ್ಗೆ ಇಂಥದ್ದೊಂದು ಪ್ರಾಜೆಕ್ಟ್ ನ ಕೈಗೆತ್ಕೊಂಡಿರೋದು, ಯಾಕಂದ್ರೆ ಈಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಲವ್ ಆಂಗಲ್ ಅಥವಾ ಬೇರೆ ತರದ್ದಿರುತ್ತೆ. ಇದು ಕೂಡು ಕುಟುಂಬದ ಒಂದು ಹೊಸ ಪ್ರಯತ್ನ, ಹೊಸ ಹೆಜ್ಜೆ. ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನ ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಈ ಆಗಸ್ಟ್ 10ನೇ ತಾರೀಕಿಂದ ರಾತ್ರಿ 7 ಗಂಟೆಗೆ ಆನಂದ ನಿಲಯ ಬರ್ತಿದೆ ಅಂತ ಹೇಳಿ ನಿಮ್ಮ ಹತ್ರ ಕತೆ ಬಂದಾಗ ಹೇಗೆ ಕನ್ವಿನ್ಸ್ ಆದ್ರಿ ಸರ್? ನೀವು ಕನ್ವಿನ್ಸಿಂಗ್ ಆದ್ರಿ? ನನಗೆ ಆಕ್ಚುಲಿ ಎಲ್ರಿಗೂ ನಮಸ್ಕಾರ. ನನಗೆ ಆಕ್ಚುಲಿ ಇವಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ, ಗೊತ್ತಿರೋರು ಮರ್ತೋಗಿದ್ದಾರೆ. ಹೇಗೆ ಅಂದ್ರೆ ಹೇಳ್ಕೊಂಡಾಗ ಸರ್ ಸೂಪರ್ ಆಗಿದೆ ಸರ್, ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇವ್ರ ಒಂದು ಖುಷಿಯಿಂದ ಶುರುವಾಗಿದ್ದು ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತ ಅಂದ್ರೆ, ಒಂದು ಪ್ರಾಜೆಕ್ಟ್ ಆವಾಗಲೇ ಯಾರೋ ಹೇಳ್ತಾ ಇದ್ದಾರೆ ಅಂದ್ರೆ ಧರ್ಮ ಅವ್ರು ಹೇಳಿದ್ರು, ಒಂದು ಪ್ರಾಜೆಕ್ಟ್ ಮತ್ತು ಶಕ್ತಿ. ಪ್ರಾಜೆಕ್ಟ್ ನಾವು ಚೂಸ್ ಮಾಡಿರಲಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡುತ್ತೆ ಆಕ್ಚುಲಿ. ಈ ಹಿಂದನೂ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ ನ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಮಾಡಬೇಕು ಅಂತ ಡಿಸ್ಕಷನ್ ಆಗಿಲ್ಲ. ಅಂದ್ರೆ ಈ ಧಾರಾವಾಹಿಯಲ್ಲಿ ಭುವನ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊತಾ ಇದೀನಿ. ಮೊದಲೇದಾಗಿ ಎಲ್ರಿಗೂ ಕ್ಷಮೆ ಕೇಳ್ತೇನೆ, ಸೀನ್ ನಡೀತಾ ಇತ್ತು, ಸೊ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ದೂರ ಪಾರ್ಕ್ ಮಾಡ್ಕೊಂಡ್ ಬಂದಿ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಮನೆಯಲ್ಲೂ ಈ ತರದೊಂದು ರಗಡ್ ಹುಡುಗ ಇರ್ತಾನೋ ಇರಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ತರ ರಗಡ್ನೆಸ್, ಆ ತರ ರಗಡ್ ಅಂದ್ರೆ ತುಂಬಾ ಕೋಪಿಷ್ಟ ಆ ತರದಲ್ಲ, ಅವನು ಹೃದಯವಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಎಲ್ಲಾ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದ್ ರೀತಿ ತ್ಯಾಗ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಇನ್ನೊಂದು ದೊಡ್ಡ ಅಣ್ಣ ಆಗಿರ್ಬೋದು ಅರ್ಜುನ್, ಮತ್ತು ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಲಿ ಒಂದ್ ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದು ಆ ಕತೆ ಮುಂದೆ ಹೇಗ್ ಹೋಗುತ್ತೆ, ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರ್ಯಾರ ಸದಸ್ಯರು ಬರ್ತಾರೆ, ಅವ್ರು ಬಂದ ಮೇಲೆ ನಮ್ಮ ಕೂಡು ಕುಟುಂಬ ಇದೇ ರೀತಿ ಇರುತ್ತಾ ಅಥವಾ ಬಿರುಕು ಬಿಡುತ್ತಾ, ಇದು ನಮ್ಮ ಮುಂದೆ ಇಷ್ಟು ನನ್ನ ಪಾತ್ರದ ಬಗ್ಗೆ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸುಬ್ಬು ಸರ್ಗೆ ಹಾಗೂ ಆದರ್ಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಉದ ರೇಣುಕಾ ನಮ್ಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ಬೇಕಂದ್ರೆ ಅದು ಲಾಸ್ಟ್ ಡೇ ಶೂಟ್ ಅಲ್ಲಿ ನನಗೆ ಕಾಲ್ ಬಂದಿತ್ತು, ಈ ತರದೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ. ಸೊ ಅದನ್ನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. 2-3 ದಿನ ಲುಕ್ ಟೆಸ್ಟ್ ಆಯ್ತು, ಮೂಕ್ ಟೆಸ್ಟ್ ಆಯ್ತು, ಇಮಿಡಿಯೇಟ್ಲಿ ಓಕೆ ಆಯ್ತು. ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸರ್ ಡೇ 1 ಇಂದ ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಇನ್ಪುಟ್ಸ್ ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಸೋ ಕೈಂಡ್ ಅಂಡ್ ಇಟ್ಸ್ ಸೋ
ಫ್ರೆಂಡ್ಲಿ, ತುಂಬಾ ತುಂಬಾ ಜೋವಿಯಲ್ ಆಗಿ, ತುಂಬಾ ಎಲ್ಲರ ಹತ್ರನೂ ಒಂಥರ ನಾವು ಪ್ರೊಡ್ಯೂಸರ್ ಅಲ್ಲ ಅಂತ ಅದೊಂದು ಫೀಲಿಂಗ್ ಇದೆ ನಮಗೆ. ಆದ್ರೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅರ್ಜುನ್ ಹೌದು ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳ್ಬೋದು. ಹರ್ಷ. ಎಲ್ರಿಗೂ ಹಾಯ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ವೈ ಆನಂದ ನಿಲಯ ಅಂತ ಬಂದಾಗ ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅನ್ಕೊಳ್ತಿದ್ದೆ, ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ತರ ಒಂದು ಸ್ಕ್ರಿಪ್ಟ್ ನ ಆಯ್ಕೆ ಮಾಡ್ಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬಾ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರ ಒಂದು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡ್ಬೇಕು ಅಂತಂದ್ರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ರು ಇರ್ತಾರೆ, ಎಲ್ಲ ತರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದ್ ತರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ರು ರಕಡ್ ಆಗಿರೋರು ಇಷ್ಟ ಆಗ್ತಾರೆ, ಇನ್ ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗತ್ತೆ. ಸೊ ಈ ತರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡುವಂತ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲಾ ತರ ಒಂದು ಪಾತ್ರಧಾರಿ ಅಂದ್ರೆ ಕ್ಯಾರೆಕ್ಟರ್ಸ್ ಅಂದ್ರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಯಾರು ಒಬ್ರು ತ್ಯಾಗ ಮಾಡ್ತಾನೆ ಇರ್ಬೇಕು, 100% ಅದು ಮಾಡ್ಲೇಬೇಕು. ಅವಾಗ್ಲೇ ಒಂದು ಕುಟುಂಬ ತುಂಬಾ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಣ್ಣ ಮತ್ತೆ ಅಜ್ಜಿಗೆ ಯಾವಾಗ್ಲೂ ಆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಒಂದು ಅಪ್ಪ ಅಮ್ಮ ಅಂತಾನೆ. ಅಂಡ್ ಅಮ್ಮ ಪೆತ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬಾ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬಾ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದ್ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದ್ರೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ತರ ಒಂದು ಪ್ಯಾಟರ್ನ್ ನ ಇಷ್ಟಪಡ್ಬೋದು. ಹಾಗೆ ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟ್ ಏನೋ ಒಂದು ಮಾತುಕತೆ ಆಯ್ತು ಅಂದ್ರೆ ಮಾತಾಡಲ್ಲ, ಡೈರೆಕ್ಟ್ ಆಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾರೆ. ಹಾಗೆ ನಮ್ಮ ನಕುಲ್ ಜನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವ್ದಾವ್ ತರ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದು ಅಂತಲ್ಲ, ಪ್ರತಿ ಒಂದು ಕ್ಯಾರೆಕ್ಟರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಆಗೇ ಆಗತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದ ನಿಲಯ. ಅಂಡ್ ಅದರ್ ಸರ್ ನಮ್ಮ ಡೈರೆಕ್ಟರು. ಸೊ ಇವ್ರ ಜೊತೆ ವರ್ಕ್ ಮಾಡಕ್ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಒಬ್ಬೊಬ್ರು ಡೈರೆಕ್ಟರ್ದು ಒಂದೊಂದ್ ತರ ಪ್ಯಾಟರ್ನ್ ಇರುತ್ತೆ. ಸೊ ಆದರ್ ಸರ್ದು ಬಂದು ಕಂಪ್ಲೀಟ್ ಥಿಯೇಟರ್ ಪ್ಯಾಟರ್ನ್, ಅಂದ್ರೆ ನಮ್ಮ ಒಂದು ಈ ನಾಟಕ ಎಲ್ಲ ಮಾಡಿದಾಗ ಒಂದ್ಸತಿ ಸ್ಟೇಜ್ ಬಂದ್ರೆ ಲಾಸ್ಟ್ ಮುಗಿಯೋ ತನಕ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅದೇ ತರ ಪ್ಯಾಟರ್ನ್ ಅಲ್ಲಿ ನಮ್ಮ ಆದರ್ ಸರ್ ಮಾಡ್ತಾರೆ. ಸೊ ತುಂಬಾ ಖುಷಿ ಅನ್ಸುತ್ತೆ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ವರ್ಕ್ ಮಾಡಕ್ಕೆ. ಅಂಡ್ ನಮ್ಮ ಅನ್ನದಾತ್ರ ಪ್ರೊಡ್ಯೂಸರ್ ಇಷ್ಟು ಸಿಂಪಲ್ ಮನುಷ್ಯ ನಾನು ನೋಡೇ ಇಲ್ಲ. ಯಾಕಂದ್ರೆ ಸೆಟ್ಟಿಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತಾನೆ ಗೊತ್ತಾಗಲ್ಲ. ವೆರಿ ಸ್ವೀಟ್. ನನಗಿದು ಒಂದು ಆಪರ್ಚುನಿಟಿ ಬಂದಾಗ ನೋ ಮ್ಯಾಟರ್ ವಾಟ್ ತುಂಬಾ ಬೇಗ ಒಪ್ಕೊಂಡೆ. ನನಗೆ ಡ್ರೀಮ್ ಇದ್ದಿದ್ದು ಯಜಮಾನ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕಂತ, ಅಂದ್ರೆ ಫ್ಯಾಮಿಲಿ ಡ್ರಾಮಾ ಮಾಡ್ಬೇಕಂತ ಆಸೆ ಇತ್ತು. ಆಪರ್ಚುನಿಟಿ ಬಂತು, ಒಂದ್ ಸ್ವಲ್ಪ ಯೋಚನೆ ಮಾಡ್ಲಿಲ್ಲ, ಒಪ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಸರ್. ಅಂಡ್ ಇದೆಲ್ಲ ಇಷ್ಟು ಚೆನ್ನಾಗಿ ಆಗಬೇಕಂದ್ರೆ ಇದಕ್ಕೆಲ್ಲ ಮ್ಯಾನೇಜ್ ಮಾಡಕ್ ಒಬ್ರು ಇರ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಾದ್ರೂ ಯಾವುದೇ ತೊಂದರೆಗಳಾಗದಿರೋ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದೆ. ಅಂಡ್ ಸುವರ್ಣ ಚಾನೆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲ ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ವರ ಅವರೇ ನಿಮ್ಮ ಸ್ವರ ತಿಳಿಯುವಂತ ಬಯಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನೇನಿಲ್ಲ, ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ನಂಗೆ ಒಳ್ಳೆ ಡಿಸಿಷನ್ ತಗೊಂಡೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೇಲಿ ಯಾರ್ಯಾರಿಗೆ ಒಬ್ಳೆ ಮಗಳು ಇರ್ತಾರೋ
ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಿಗೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲ್ ಅಲ್ಲಿ ಅಷ್ಟೇ ಮುದ್ದಾಗಿ, ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿರುತ್ತೆ ನನಗೆ. ನಾನು ಯಾವ್ದಕ್ಕೂ ಹೆದರೋದಿಲ್ಲ. ನನಗೆ ಏನ್ ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗ್ಬೇಕಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳೋದ್ರಿಂದ ತಲೆಗೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರತ್ತೆ, ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗ್ಬೇಕು ಅಂತ ನನ್ನ ತಲೆ ಫಿಕ್ಸ್ ಆಗ್ಬಿಟ್ಟಿರ್ತೀನಿ. ನನಗೆ ಬೇರೆ ಯಾವುದೇ ತರ ಕೆಟ್ಟ ಯೋಚನೆ ಆಗ್ಲಿ ಏನು ಇರಲ್ಲ. ನನ್ನ ತಲೆ ಬರೀ ಅರ್ಜುನ್ ಅನ್ನೋದೊಂದೇ ಇರತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇನ್ ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡ್ದಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬಾ ಥ್ಯಾಂಕ್ಸ್, ನನ್ನ ಮತ್ತೆ ಈ ಚಾನಲ್ ಕರ್ಕೊಂಡಿದ್ದಕ್ಕೆ. ಅಂಡ್ ಸುಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗ್ಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಏನಾದ್ರು ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡೈರೆಕ್ಟರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಸಹ ಕಲಾವಿದರಾದಂತ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ತರ ನೋಡ್ಕೊಳ್ತಾ ಇದ್ದಾರೆ. ಅದ್ಗೆ ಆದವರು ನನ್ನನ್ನ ಇಲ್ಲ ಇದ್ ಸೇರಿಲ್ಲ, ಇದ್ ಸೇರಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದ್ರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದ್ಬಿಟ್ಟಿದೆ. ಸೊ ನಾವ್ ಬಂದ್ ಕೆಲ್ಸಕ್ಕೆ ಬರ್ತಿದೀವಿ ಅಂತ ಅನ್ಸ್ತಾ ಇಲ್ಲ. ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದ್ವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ. ಈ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು, ಅಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ಈ ಕಥೆಲಿ ಇನ್ನೂ ತುಂಬಾ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಡೋ ಹಾಗೆ ನೀವು ಮಾಧ್ಯಮ ಮಿತ್ರರು ಮಾಡ್ಬೇಕು. ಇದನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಹನಾ ಅವರು ಸುಮಾರು ವರ್ಷಗಳಾದ್ಮೇಲೆ ಮತ್ತೊಮ್ಮೆ ಸ್ಟಾರ್ ಪರಿವಾರಕ್ಕೆ ಬಂದಿದ್ದೀರಾ, ಅದು ಆನಂದ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. 13 ವರ್ಷಗಳ ನಂತರ ಮತ್ತೆ ಸ್ಟಾರ್ಸ್ ನೋಡಕ್ ಬರ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನಂಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ಸ್ ಹೋಗೋಣ ಅಂತ ಹೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬಾ ಇಷ್ಟ ಆಯ್ತು. ಐ ಸೆಡ್ ಓಕೆ, ನನ್ ಸೆಕೆಂಡ್ ಥಾಟ್ಸ್ ಇರ್ಲಿಲ್ಲ ನನ್ಗೆ. ಅಂಡ್ ನಾನು ಸಹನಾ ಪಾತ್ರನ ಮಾಡ್ತಾ ಇದ್ದೀನಿ.